ಪ್ರಜಾಪ್ರಭುತ್ವದಲ್ಲಿ ನಮ್ಮ ಓಟು ನಾವು ಏನು ತಿನ್ನಬೇಕು, ಯಾವ ಬಟ್ಟೆ ಹಾಕಬೇಕು, ಯಾವ ಶಾಲೆಗೆ ನಮ್ಮ ಮಕ್ಕಳು ಹೋಗ್ಬೇಕು, ನಮ್ಮ ಮಕ್ಕಳು ಓದಿದ ಮೇಲೆ ಯಾವ ಕೆಲಸಕ್ಕೆ ಹೋಗಬೇಕು, ನಾವು ಓಡಾಡುವಂಥ ರಸ್ತೆ ಹೇಗಿರಬೇಕು, ನಾವು ಕಟ್ಟುವಂತಹ ತೆರಿಗೆ ಏನಕ್ಕೆ ಉಪಯೋಗ ಆಗಬೇಕು, ಎಲ್ಲವನ್ನು ನಮ್ಮ ಓಟು ತೀರ್ಮಾನ ಮಾಡುತ್ತೆ. ಬೊಮ್ಮಾಯಿ ಆಗಲಿ, ಸಿದ್ದರಾಮಯ್ಯ ಆಗಲಿ, ಯಡಿಯೂರಪ್ಪ ಆಗಲಿ, ಇನ್ಯಾರೋ ಆಗಲಿ ಅವ್ರ ಅಪ್ಪನ ಮನೆಯಿಂದ ತಂದು ದುಡ್ಡು ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ. ನಾನು ನೀವು ನಮ್ಮ ಅಣ್ಣ ತಮ್ಮಂದರು ಹೊಲದಲ್ಲಿ, ಗದ್ದೆನಲ್ಲಿ, ರೋಡಲ್ಲಿ ಟ್ಯಾಕ್ಸಿ ಓಡಿಸ್ತಾ, ಕಾರ್ ಓಡಿಸ್ತಾ, ಸಾಫ್ಟ್ವೇರ್ ಕುಟ್ತಾ, ಇವೆಲ್ಲ ಕೋಡ್ ಕೊಡ್ತಾ, ಇವೆಲ್ಲ ತಾನೇ ಇವರೆಲ್ಲ ಸಂಪಾದನೆ ಮಾಡ್ತಾ ಇರೋದು. ನಮ್ಮ ದುಡ್ಡು ನಮ್ಮದೇ ದುಡ್ಡು. ತೆರಿಗೆ ಕಟ್ತಾ ಇದ್ದಾರಲ್ಲ ಜನ, ಮರ್ಯಾದೆ ಇಲ್ಲ. ಹಾಗಾಗಿ ತೆರಿಗೆ ಕಟ್ಟೋದಕ್ಕೆ ಮರ್ಯಾದೆ ಬೇಕು. ನಾವು ಸಂಪಾದನೆ ಮಾಡ್ತಾ ಇರೋ ಸಂಪತ್ತು ಸದ್ವಿನಿಯೋಗ ಆಗಬೇಕು, ರಾಜ್ಯದಲ್ಲಿ ಬಡತನ ನಿವಾರಣೆ ಆಗಬೇಕು, ಎಲ್ಲ ತರಹದ ಅಪರಾಧ ಚಟುವಟಿಕೆಗಳು ಕಡಿಮೆ ಆಗಬೇಕು ಅಂದರೆ ಒಳ್ಳೆಯ ಪ್ರಜಾಪ್ರಭುತ್ವ ಇರಬೇಕು. ಒಳ್ಳೆಯ ಪ್ರಜಾಪ್ರಭುತ್ವಕ್ಕೆ ಮೂಲ ಆಧಾರ ಜನರು ಒಳ್ಳೆಯವರನ್ನು ಆಯ್ಕೆ ಮಾಡುವಂತಹದ್ದು. ರಾಜಕಾರಣ ಅನ್ನುವಂತಹದ್ದು ಪರಮ ಪವಿತ್ರವಾದಂತಹ ಕೆಲಸ. ಸಮಾಜ ಪರ ಕಾಳಜಿ ಇರುವಂಥವರು, ವಿದ್ಯಾವಂತರು, ಪ್ರಜ್ಞಾವಂತರು, ಒಳ್ಳೆಯವರು, ನಾಚಿಕೆ ಮಾನ ಮರ್ಯಾದೆ ಇರುವಂಥವರು ನಮ್ಮ ಪ್ರತಿನಿಧಿಗಳಾಗಬೇಕು. ಆದರೆ ಕಳೆದ ನಮ್ಮ ಪೂರ್ವಿಕರು ಹಾಗೇ ಇದ್ದರು. ಸ್ವಾತಂತ್ರ್ಯ ಬೇಕು, ಯೋಗ್ಯರು ಬರಬೇಕು. ಇವತ್ತು ಪರಮ ಪವಿತ್ರವಾದ ರಾಜಕಾರಣಕ್ಕೆ ದೇಶದ್ರೋಹಿಗಳು, ಕ್ರಿಮಿನಲ್ಗಳು ಬಂದುಬಿಟ್ಟಿದ್ದಾರೆ. ಹಾಗಾಗಿ ರಾಜಕಾರಣವನ್ನು ಸರಿ ಮಾಡಬೇಕು. ಸರಿ ಮಾಡಿದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ.